ಕಾರ್ಯಕ್ರಮದ ಮುಂದಕ್ಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲು ದುರ್ಗಾಪ್ರಸಾದ್ ರೈ ಇವರನ್ನು ಆಹ್ವಾನಿಸುತ್ತಿದ್ದೇನೆ. ಧರ್ಮ ಗುರುಗಳ ಪಾದಾವಿರಂದಕ್ಕೆ ವಂದಿಸುತ್ತಾ ವೇದಿಕೆಯಲ್ಲಿರುವೆಲ್ಲ ನನ್ನ ಆತ್ಮೀಯರೇ, ಭಾಷಣ ಜಾಸ್ತಿ ಆಯಿತು ಅಂತ ನನ್ನ ಅನಿಸಿಕೆ. ನಾನು ಹೆಚ್ಚು ಮಾತಾಡೋದಿಲ್ಲ ವಿದ್ಯಾರ್ಥಿಗಳೇ. ಎಲ್ಲಿ ಹೋದರೂ ದಕ್ಷಿಣ ಕನ್ನಡ ಬದಲಾಗಿದೆ ಅನ್ನುವ ಭಯಾನಕವಾದ ವಾತಾವರಣದ ಮಾತುಗಳು ಕೇಳ್ತಾ ಇರ್ತದೆ. ನಾನು ಕೂತು ಚಿಂತೆ ಮಾಡಿದೆ, ಎಲ್ಲವೂ ಮೈನಸ್ ಮಾತಾಡ್ತಾ ಹೋದರೆ, ಋಣಾತ್ಮಕವಾಗಿ ಮಾತಾಡಿದರೆ ನಾವು ಧನಾತ್ಮಕವಾಗಿ ಚಿಂತೆ ಮಾಡೋದು ಕಡಿಮೆ ಆಗ್ತದೆ ಅನ್ನುವ ನಿಟ್ಟಿನಲ್ಲಿ ಒಂದೆರಡು ಉದಾಹರಣೆಯನ್ನು ಕೊಡ್ತಾ ಹೋಗ್ತೇನೆ. ನಾವು ಐಕ್ಯತೆಯಿಂದ ಇದ್ದೇವೆ, ನಾವು ಭಾವನಾತ್ಮಕವಾಗಿ ಒಟ್ಟಾಗಿದ್ದೇವೆ. ಧರ್ಮದ ಒಳಗೆ ಯಾವುದೇ ರೀತಿಯ ಕಹಿ ಭಾವನೆ ಇಲ್ಲ ಅನ್ನೋದಕ್ಕೆ ಒಂದೆರಡು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಪುಣಚದಲ್ಲಿ ಮನಿಲಾ ಶಾಸ್ತ್ರಿಗಳ ಒಂದು ಶಾಲೆ ಇದೆ. UT ಫರೀದ್ ಅವರು ಕಲಿತ ಶಾಲೆ ಅದು. ನನ್ನ ತಂದೆ ಕೂಡ ಇದ್ದರು, MS ಮೊಹಮ್ಮದರ ತಂದೆ ಕೂಡ ಕಲಿತಂಥ ಶಾಲೆ. ಆ ಶಾಲೆಯ ಆಡಳಿತ ಸಮಿತಿಯ ಅಧ್ಯಕ್ಷರು MS ಮೊಹಮ್ಮದ್. ಶಾಸ್ತ್ರೀಜಿಗವರು ನಡೆಸುವಂಥ ಶಾಲೆ, ಇವರು ದುಡ್ಡು ಕೊಟ್ಟ ಅಧ್ಯಕ್ಷರಾದ್ದಲ್ಲ ಅಲ್ಲಿಗೆ, ಅವರನ್ನು ಇವತ್ತು ಕೂಡ ಅಧ್ಯಕ್ಷರಾಗಿ ಆ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ದುಡಿತಾ ಇದ್ದಾರೆ. ಇದು ದಕ್ಷಿಣ ಕನ್ನಡದಲ್ಲಿ ಇರುವುದಲ್ವಾ? ನಮ್ಮ ದೇವಸ್ಥಾನ ಒಂದಿದೆ ಪುಣಚದಲ್ಲಿ, ಅಲ್ಲೊಂದು ಕೆರೆ ಇದೆ, ದೇವರು ಸ್ನಾನ ಮಾಡುವಂಥ ಕೆರೆ ಅಲ್ಲ, ದೇವರ ಅವಭೃತ ಆಗುವಂಥ ಕೆರೆ. ಆ ಕೆರೆಯ ಹೂಳೆತ್ತುವ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು MS ಮೊಹಮ್ಮದ್ ಅವರು. ಅದು ಕೂಡ ದಕ್ಷಿಣ ಕನ್ನಡದಲ್ಲಿ ಇರುವುದು. MS ಮೊಹಮ್ಮದ್ ಅವರು ಆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿರುವ ಉಪಾಧ್ಯಕ್ಷನಾಗಿರುವ ಸಂದರ್ಭದಲ್ಲಿ ಅಲ್ಲಿ ಒಂದು ರಸ್ತೆ ಮಾಡ್ತಾರೆ. ಜಾತ್ರೆಯ ಸಂದರ್ಭದಲ್ಲಿ ದೇವರು ಬಂದು ಎದುರು ನಿಂತಾಗ MS ಮೊಹಮ್ಮದ್ ಅವರಿಗೆ ಅಂಗಣದಲ್ಲಿ ಸನ್ಮಾನ ಆಗ್ತದೆ. ಅದು ದಕ್ಷಿಣ ಕನ್ನಡದಲ್ಲಿ ಇರುವುದು. ಅಲ್ಲಿ ಎಲ್ಲರೂ ಇದ್ದೇವೆ ಪುಣಚದಲ್ಲಿ ನಾವು. ಈ ಉದಾಹರಣೆಯನ್ನು ಯಾಕೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸು ಹಾಳಾಗಿದ್ದಿಲ್ಲ, ನಾವು ಒಗ್ಗಟ್ಟಾಗಿದ್ದೇವೆ. ಸುಳ್ಯದಲ್ಲಿ ಒಬ್ಬರು ಹಿರಿಯ ವಕೀಲರಿದ್ದಾರೆ, ನಾಟ್ರಿ ವಕೀಲರು, ಕುഞ്ഞിപ്പಳ್ಳಿ ಅಂತ ನಿಮಗೆ ಗೊತ್ತಿರಬಹುದು, ಈಗಲೂ ಕೂಡ ಇದ್ದಾರೆ. ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. 50 ಕೋಟಿ ಚೆನ್ನೈಯವರು ಕಟ್ಟಿದ ಒಂದು ದೇವಸ್ಥಾನದ ಉಪಾಧ್ಯಕ್ಷರವರು. ಒಂದು 2-3 ವರ್ಷಗಳ ಹಿಂದೆ ಅವರು ಓಡಾಡ್ತಿರುವಾಗ ಅದರ ಜಾತ್ರೆ ಮಾಡಿದಾಗ ಮುಂದೆ ನಿಂತು ಅದರ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದವರು ಕುഞ്ഞിപ്പಳ್ಳಿಯವರು. ಮೇನಾಳದಲ್ಲಿ ಒಂದು ಪಲ್ಲಿ ಇದೆ, ಮಸೀದಿ ಇದೆ ಅಜ್ಜಾವರದಲ್ಲಿ. ಗುಡ್ಡಪ್ರೈಗಳು ಅದರ ಗೌರವಾಧ್ಯಕ್ಷರು. ಗುಡ್ಡಪ್ರೈಗಳು ನನ್ನ ಜಾತಿ, ನನ್ನ ಸಂಬಂಧಿಕರವರು. ಆನಾಜೆ ಗಣೇಶ್ರೈಗಳು ಇಲ್ಲಿಯ ಪಳ್ಳಿಯ ಗೌರವಾಧ್ಯಕ್ಷರಾಗಿದ್ದಾರೆ. ಅವರ ಮಗ ಕೂಡ ಈಗ ಬರ್ತಾ ಇದ್ದಾರೆ ಪಲ್ಲಿ ತಡ್ಕದಲ್ಲಿ. ಹಾಗಾದರೆ ದಕ್ಷಿಣ ಕನ್ನಡದಲ್ಲಿ ಹಾಳಾಗಿಲ್ಲ ಸ್ವಾಮಿ, ದಕ್ಷಿಣ ಕನ್ನಡ ಒಟ್ಟಾಗಿದ್ದೇವೆ. ಮಹಾಲಿಂಗೇಶ್ವರ ದೇವರ ಸುತ್ತು ಬರುವಾಗ ಅಲ್ಲೊಂದು ಅಲಂಕಾರ ಕಟ್ಟೆ ಇದೆ, ಅದರಲ್ಲೊಂದು ಜೋಕಾಲಿ ಇದೆ, ಅದರಲ್ಲಿ ದೇವರು ಕೂರಬೇಕು. ಆ ಜೋಕಾಲಿಯ ಮರ ಕೊಟ್ಟವರು ಫಜಲ್ ರಹೀಮ್ ಅವರು. ಅದರಲ್ಲಿ ಬರೆದಿದೆ KP ಅಬ್ದುಲ್ ಮಗ. ಇದು ದಕ್ಷಿಣ ಕನ್ನಡದಲ್ಲಿ ಇರುವುದು ಸ್ವಾಮಿ, ನಾವು ಒಗ್ಗಟ್ಟಾಗಿದ್ದೇವೆ. ಕುಟ್ಟಿನೋಪಿನಡ್ಕದಲ್ಲಿ ಒಂದು ಪಳ್ಳಿ ಇದೆ, ಕುಟ್ಟಿನೋಪಿನಡ್ಕ ನಮ್ಮ ಊರಲ್ಲಿ. ಆ ಪಳ್ಳಿ ಕಟ್ಟದ್ದು ಒಂದು 40-60 ವರ್ಷಗಳ ಹಿಂದೆ. ಅದಕ್ಕೆ ಮರ ಕೊಟ್ಟವರು ನಮ್ಮ ಕುಟುಂಬದವರು. ಅಮ್ಮನ್ನ ಹೇಳಿದರು ಮೊನ್ನೆ, ಇಲ್ಲಿ ಒಂದು ಅಲ್ಲಂಗಾರ ಗದ್ದೆ ಉಂಟಲ್ಲ, ಅದರ ಮುಂದೆ ಇರುವ ಒಂದು ದೊಡ್ಡ ಮರವನ್ನು ಆ ತೋಡಿಗೆ ಹಾಕಿ ನೀರು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಹಾಕಿ ಅಲ್ಲಿ ಹಿಡಿತಾ ಇದ್ರಂತೆ. ಇದು ದಕ್ಷಿಣ ಕನ್ನಡದಲ್ಲಿ ಇರುವುದು ಸ್ವಾಮಿ, ನಾವು ಒಗ್ಗಟ್ಟಾಗಿದ್ದೇವೆ. ಆದರೆ ಏನಾಯಿತು ಅಂತ ಹೇಳಿದರೆ, ನಮಗೆ ರಾಜಕೀಯವಾಗಿ ನಾವು ಬೆಳಿಬೇಕು ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ವ್ಯಕ್ತಿಗಳು, ಯಾವ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ, ನಮ್ಮನ್ನು ದುರುಪಯೋಗ ಮಾಡಬೇಕು ಅಂತಿದ್ರೆ ಇದಕ್ಕೊಂದು ಕಹಿಯನ್ನು ಎಂಡಬೇಕು ಅಂತ. ಹಾಲಿಗೆ ಹುಳಿ ಹೆಣ್ಣಿದ್ರೆ ಮಾತ್ರ ಮೊಸರಾಗುವುದು. ಈ ಮೊಸರು ಎನ್ನುವ ರಾಜಕೀಯವನ್ನು ಮಾಡಬೇಕಿದ್ರೆ ನಮ್ಮ ಭಾವೈಕ್ಯತೆ ಎನ್ನುವ ಹಾಲಿಗೆ ಹುಳಿ ಹಿಂಡ್ತಾ ಇದ್ದಾರೆ.
ಆದ್ದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕಾದ್ದು. ದಕ್ಷಿಣ ಕನ್ನಡದ ಹಾಲಾಗಿದ್ದಿಲ್ಲ. ದಕ್ಷಿಣ ಕನ್ನಡ ಸದೃಢವಾಗಿದೆ. ನಾವು ಭಾವೈಕ್ಯತೆಯಿಂದ ಇದ್ದೇವೆ. ನಾವು ಯೋಚನೆ ಮಾಡಬೇಕಾದ್ದು ಈ ರಾಜಕೀಯ ಪ್ರವೇಶ ಆದಾಗ ನಮ್ಮ ಭಾವೈಕ್ಯತೆಗೆ ಧಕ್ಕೆ ಬರ್ತದೆ. ಇವತ್ತು ತಾವು ವಿದ್ಯಾರ್ಥಿಗಳಿದ್ದೀರಿ. ನಾನು ಯಾವಾಗಲೂ ಅದನ್ನು ಕೇಳ್ತೇನೆ. ನಮಗೆ 3 ಪಳ್ಳಿಯ ಬಾಂಗ್ ಕೇಳ್ತೇನೆ ನನ್ನ ಮನೆಗೆ. ಬೆಳಿಗ್ಗೆ ಕೂಡ ಕೇಳ್ತದೆ, ಬೆಳಿಗ್ಗೆ ಮಧ್ಯಾಹ್ನ ಕೇಳ್ತೇನೆ, ಸಂಜೆ ಕೇಳ್ತೇನೆ. ನಾನು ಯಾವಾಗ ಕೇಳುವಂಥದ್ದು. ಮತ್ತು ನಾನು ಪುಣ್ಯವಂತಮ್ಮಂತ ಹೇಳೋದು ಯಾಕಂತ ಹೇಳಿದರೆ, ನಾನು ಯಾವಾಗ ಭಾಷಣಕ್ಕೆ ನಿಂತರೂ ಕೂಡ ಪಳ್ಳಿಯ ಬಾಂಗ್ ಕೇಳುವಂಥ ಸಂದರ್ಭ. ಮಕ್ಕಾದ ಕಡೆ ಮುಖ ಮಾಡಿ ದೇವರನ್ನು ಕರೆಯುವಂಥ, ಅವರನ್ನು ಆರಾಧಿಸುವಂಥ ಒಂದು ಸಂದರ್ಭ ನಮ್ಮ ಮನಸ್ಸು ಪ್ರಫುಲ್ಲ ಆಗಿದೆ ಅನ್ನುವ ನಿಟ್ಟಿನಲ್ಲಿ ಇವತ್ತು ದೇವರು ನನ್ನ ಹತ್ತಿರ ಇದ್ದಾರೆ ಅಂತ ನಾನು ಭಾವಿಸುವಂಥದ್ದು. ಈ ಪ್ರಸನ್ನತೆಯ ಸಮಯದಲ್ಲಿ ನನ್ನ ಮಾತು ನಿಮ್ಮ ಕಿವಿಗೆ ಮುಟ್ತದೆ ಅನ್ನುವ ಒಂದು ಇರಾದೆ ನನ್ನದು. ಏನೇ ಇರಲಿ, ಈ ಎಲ್ಲ ಏನು ಭಾವನೆಗಳಿವ ಅದನ್ನು ಕದಡುವಂಥ ಪ್ರಯತ್ನ ನಡೀತಾ ಇದೆ. ಈಗ ಹೇಳಿದ್ರು ಇವರು ಟೈರ್ ಪಂಚರ್ ಹಾಕುವಂಥದ್ದು ಅಂತ. ವಿಟ್ಲದಲ್ಲಿ ನಾನು ನನ್ನ ಸಂಸಾರ ಸಮೇತ ಬರ್ತಾ ಇದ್ದೆ. ಒಂದು ದೇವರ ಕಾರ್ಯಕ್ರಮಕ್ಕೆ 12 ಗಂಟೆ ಆಗಿತ್ತು. ವಿಟ್ಲ ಜಂಕ್ಷನಲ್ಲಿ ನನ್ನ ಕಾರು ಟೈರ್ ಪಂಚರ್ ಆಗುತ್ತೆ. ಅಲ್ಲಿನಾಗ ಇವ್ರು ಯಾರು ಅಂತ ಗೊತ್ತಿಲ್ಲ ನನಗೆ. SI ಅವರು ಬಂದರು. ಏನಾಗಿದೆ ಅಂತ ಕೇಳಿದರು. ಟೈರ್ ಪಂಚರ್ ಆಗಿದೆ ಅಂತ ಹೇಳಿದೆ. ಅವರು ಸೀದಾ ಹೋದರು. ಮತ್ತೆ ನನ್ನನ್ನು ಅಲ್ಲಿಗೆ ಬಂದು ನನ್ನ ಟೈರ್ ಪಂಚರನ್ನು ಮಾಡಿಸಿ ನನಗದು ಬೊಂಡ ಕೊಟ್ಟು ಸತ್ಕಾರ ಮಾಡಿದವರು ಮುಸ್ಲಿಂ ಜನಾಂಗದ ಯುವಕರು. ಈ ಭಾವನೆ ದಕ್ಷಿಣ ಕನ್ನಡದಲ್ಲಿ ನಡೆದದ್ದು ಸ್ವಾಮಿ, ಬೇರೆ ಎಲ್ಲಿಯೂ ಅಲ್ಲ. ನಾವು ಧನಾತ್ಮಕವಾಗಿ ಚಿಂತೆ ಮಾಡೋಣ ಅನ್ನುವ ಮಾತನ್ನು ಹೇಳ್ತಾ ಇವತ್ತು ನಾವು ಅನ್ಯೋನ್ಯವಾಗಿದ್ದೇವೆ. ಅನ್ಯೋನ್ಯತೆಯನ್ನು ಬೆಳೆಸುವ, ಅವರು ಹೇಳಿದಾಗೆ ಆ ಪರಸ್ಪರ ಗೌರವವನ್ನು ಮೂಡಿಸುವಂಥ ಕೆಲಸ ಕಾರ್ಯವನ್ನು ನಾವೆಲ್ಲರೂ ಒಟ್ಟಿಗಿರೋಣ ಅಂತ ಹೇಳ್ತಾ, ಅಮ್ಮಣ್ಣನವರು ಇದನ್ನು ತಟ್ಟು ಮಾಡಿದ್ದು ಅಮ್ಮಣ್ಣ ಅಂತ ಭಾವಿಸ್ತೇನೆ ನಾನು. ಈ ಗ್ರೌಂಡ್ ಎಲ್ಲ ಮಾಡಿದ್ದು ಅವರೇ. ಈ ರೀತಿಯಾಗಿ ನಮಗೆ ಅವಕಾಶ ಕೊಟ್ಟಿದ್ದೀರಿ. ನೀವು ಮುಂದೆ ಬೆಳಿಬೇಕು. ನೀವು ಬೆಳೆದಾಗ ನಾವು ನಮ್ಮ ಭಾಷಣ ಕೇಳಿದ ಯುವಕರು ಅವರು DYSP ಆಗಿದ್ದಾರೆ, DC ಆಗಿದ್ದಾರೆ, AC ಆಗಿದ್ದಾರೆ ಅನ್ನುವ ಮನೋಭಾವ ಮತ್ತು ಆ ಭಾಷಣ ಇನ್ನೊಮ್ಮೆ ನಮಗೆ 70 ವರ್ಷ ಆದಾಗ ನಾವು ಮಾಡ್ತೇವೆ ಅಂತ ಹೇಳ್ತಾ ನಿಮಗೆ ಶುಭವರನ್ನು ಹಾರೈಸ್ತಾ ವಿರಮಿಸ್ತಾ ಇದ್ದೇನೆ. ನಮಸ್ತೆ. ಕಾರ್ಯಕ್ರಮದ ಕುರಿತು ಮಾತನಾಡಿದಂತಹ ದುರ್ಗಾಪ್ರಸಾದ್ ರೈ ಅವರಿಗೆ ಅಭಿನಂದನೆಗಳು. ಇವರಿಗೆ ಸ್ಮರಣಿಕೆಯನ್ನು ನೀಡುತ್ತಿದ್ದಾರೆ ಅಶ್ರಫ್ ಸರ್.